ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಮಲ್ನಾಡ್ ಸುದ್ದಿ ಎಕ್ಸ್ಪ್ರೆಸ್. ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಮ್ ಜೊತೆ ಇದ್ದಾರೆ ಸೀಮಾ ಸೆರಾವೋ, ಸೀಮಾ ತೆಂಡೂಲ್ಕರ್ ಅಂತ ಕರೆಸ್ಕೊಳ್ಳುವ, ಯಾವಾಗ್ಲೂ ಜನರಿಗೆ ಒಳ್ಳೇದ್ ಮಾಡಕ್ ಹೋಗಿ ವಿವಾದದಲ್ಲಿ ಸಿಲ್ಕೊಳ್ಳುವ ಹೋರಾಟಗಾರ್ತಿ. ಆಮೇಲೆ ಮಿಸ್ ಇಂಡಿಯಾ ಕಾಂಟೆಸ್ಟ್ ಕೂಡ ಸ್ಪರ್ಧಿಯಾಗಿ ದಯಾಮರಣ ತನಕನೂ ಹೋಗಿ ಯಾವಾಗ್ಲೂ ವಿವಾದದಲ್ಲಿ ಜನರ ಮನಸ್ಸಲ್ಲಿರುವಂತ ಸೀಮಾ ಇವತ್ತು ಮಾತಾಡ್ಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಅಂಜನ್. ನಮ್ಮ ಮಧ್ಯೆ ಕೂಡ ಹಲವಾರು ಮನಸ್ತಾಪಗಳು ಇದಾವೆ. ಮನಸ್ತಾಪ ಅನ್ನೋದ್ಕಿಂತ ನಿಮ್ಮನ್ನ ನೋಡಿದ್ರೆ ನನ್ನ ತಮ್ಮನ್ನೇ ನೋಡ್ದಂಗ ಆಗತ್ತೆ ನನ್ಗೆ. ಸೊ ಡೇ 1 ಇಂದನೂ ನಾನು ನಿಮ್ಮನ್ನ ನೋಡಿದಾಗ ಅದೇ ನನಗೆ ಮನಸ್ಸಲ್ಲಿ ಇದ್ದಿದ್ದು. ಈಗ್ಲೂ ಕೂಡ ಅದೇ ತರ ಇದ್ದೀರಾ. ಸೊ ಫಸ್ಟ್ಲಿ ಥ್ಯಾಂಕ್ ಯು. ನೀವು ನನ್ನ ಇಂಟರ್ವ್ಯೂ ತಗೊಳ್ತಾ ಇರೋದಕ್ಕೆ. ಯಾಕಂದ್ರೆ ನನಗೂ ಕೂಡ ತುಂಬಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು ಅನ್ನೋದಿತ್ತು. ನಾನು ಫೇಸ್ಬುಕ್ ಮುಖಾಂತರನೇ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಪ್ರಯತ್ನ ಮಾಡಿದೀನಿ. ಬಟ್ ಇದು ನನ್ನ ಫಸ್ಟ್ ಇಂಟರ್ವ್ಯೂ ಈ ತರ ಒಂದು ಸುದ್ದಿವಾಹಿನಿಯಲ್ಲಿ ನಾನು ಕೊಡ್ತಾ ಇರೋಂತ ಇಂಟರ್ವ್ಯೂ. ಹಾಗೆ ಇದು ತುಂಬಾ ಜನಕ್ಕೆ ಹಲವಾರು ಪ್ರಶ್ನೆಗಳು ಅವರಲ್ಲೇ ಇದೆ. ಮತ್ತೆ ಪ್ರಶ್ನೆಗಳನ್ನ ನೇರವಾಗಿ ನನ್ನ ಹತ್ರ ಕೇಳಕ್ ಆಗ್ತಾ ಇಲ್ಲ. ಅವ್ರವರಲ್ಲೇ ಮಾತಾಡ್ತಾ ಇದ್ದಾರೆ. ಅವ್ರೆಲ್ಲರಿಗೂ ಕೂಡ ಒಂದು ಆನ್ಸರ್ ಕೊಡ್ಬೇಕು ಅನ್ನೋದು ನನಗೂ ಇತ್ತು. ಪ್ಲಸ್ ನನ್ನ ಫ್ಯಾಮಿಲಿಯಲ್ಲಿ ಕೂಡ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ರು ಇದನ್ನ ಒಂದು ಆನ್ಸರ್ ಕೊಡಿ ಅಂತ. ಸೊ ಹಾಗಾಗಿ ನಂಗೆ ತುಂಬಾ ಸಂತೋಷ ಇದೆ. ಥ್ಯಾಂಕ್ ಯು ಸೋ ಮಚ್. ಖಂಡಿತ. ಮೇಡಮ್, ಹೇಳಿ ಈಗ ನಿಮ್ಮ ಜೀವನ ಹಾಗೂ ನಿಮ್ಮ ಕುಟುಂಬದ ಬಗ್ಗೆ. ಎಸ್, ನಾನು ಹೊಸನಗರದಲ್ಲೇ ಹುಟ್ಟಿ ಹೊಸನಗರದಲ್ಲೇ ಮದುವೆ ಆಗಿ ನನ್ನ ಮೊದಲನೇ ಮಗಳು ಅರ್ಚನಾ ಅಂತ ಹೇಳಿ, ನನ್ನ ಮಗಳು ಹುಟ್ಟಿದ್ಮೇಲೆ ನಾನು ಮತ್ತೆ ನನ್ನ ಹಸ್ಬೆಂಡ್ ವೃತ್ತಿ ನಿಮಿತ್ತವಾಗಿ ನಾವು ಔಟ್ ಆಫ್ ಕಂಟ್ರಿಗೆ ಹೋಗ್ತೀವಿ. ಫಸ್ಟ್ ಔಟ್ ಆಫ್ ಸ್ಟೇಟ್, ಅದಾದ ನಂತರ ಔಟ್ ಆಫ್ ಕಂಟ್ರಿ ಹೋಗ್ತೀವಿ. ಅಲ್ಲಿ ನಮ್ಮ ಉದ್ಯೋಗ ಮತ್ತೆ ನಮ್ಮ ಈ ಜರ್ನಿ ಸ್ಟಾರ್ಟ್ ಆಗತ್ತೆ. ಸೊ ನಾನು ಬಾಲ್ಯದಿಂದನೂ ನಾನು ಇಲ್ಲೇ ಇದ್ದಿದ್ರಿಂದ ನನ್ನ ಸರೌಂಡಿಂಗ್ ಎಲ್ಲದೂ ಹೊಸನಗರ ತಾಲೂಕಲ್ಲಿ ನನ್ನ ಟೀಚರ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಅಲ್ಲೂ ನಾನು ಇದ್ದಿದ್ರಿಂದ, ಆಮೇಲೆ ಶಾಲೆಯ ಹಲವಾರು ಚಟುವಟಿಕೆಗಳಲ್ಲಿ ನನ್ನ ಔಟ್ ಆಫ್ ಸ್ಟೇಟ್ ಕೂಡ ಅಟೆಂಡ್ ಮಾಡಿದ್ದೀನಿ. ಸ್ಪೆಷಲಿ ಈ ಶುಭಾಷಣ ಸ್ಪರ್ಧೆ, ಬ್ಯಾಡ್ಮಿಂಟನ್, ಖೋ, ಈ ತರದ್ರಲ್ಲೆಲ್ಲ ನಾನು ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ನನ್ನ ಟೀಚರ್ಸ್ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು. ಸೊ ಅದೊಂದು ಒಳ್ಳೆ ಅನುಭವ ಅಂತ ಹೇಳ್ಬೋದು. ಅದ್ರಲ್ಲೇ ನನ್ನ ರೆಕಗ್ನೈಸೇಷನ್ ಇತ್ತು. ನಾನೊಬ್ಬ ಒಳ್ಳೆ ಡ್ಯಾನ್ಸರ್ ಕೂಡ. ಹಾಗೆ ನನ್ನ ಭರತನಾಟ್ಯ ಕೂಡ ನಾನು ಇಲ್ಲೇ ಕಲ್ತಿದ್ದು. ಸುರಾನಾ ಅಂತ ಕಾಪಿ ವರ್ಕ್ಸ್ ಅವರು ನಡೆಸ್ತಾ ಇದ್ರು. ಸುಷ್ಮಾ ಅಂತ ಹೇಳ್ಬಿಟ್ಟು ಅವರು ನನ್ನ ಟೀಚರ್ ಆಗಿದ್ರು. ಸೊ ನಮ್ ಬಾಲ್ಯದಲ್ಲಿ ನಮ್ಗೆ ಇದ್ದಂತಹ ಒಳ್ಳೊಳ್ಳೆ ಸೋರ್ಸ್ ನಾವು ಯೂಸ್ ಮಾಡಿದೀವಿ. ಸುರೇಶ್ ಅಣ್ಣ ಅಂತ ನಮ್ ಸಂಗೀತ ಟೀಚರ್ ಆಗಿದ್ರು. ಸೊ ಈ ತರ ಸಂಗೀತ ಅಭ್ಯಾಸ ಕೂಡ ಕೆಲವು ಟೈಮ್ ತನಕ ನಾನ್ ಮಾಡಿದೆ. ಅದಾದ ನಂತರದಲ್ಲಿ ನಾವು ಶಿವಮೊಗ್ಗ ಶಿಫ್ಟ್ ಆದ್ಮೇಲೂ ಕೂಡ ನಾನು ಸಂಗೀತ ಅಭ್ಯಾಸನ ಮಾಡ್ತಾ ಇದ್ದೆ. ಆ ನಂತರ ನಂಗೆ ಚಿಕ್ಕಕ್ಕಿಂದನೂ ಕೂಡ ನನಗೆ ಈ ನಟನೆ ಮತ್ತೆ ಫ್ಯಾಷನ್ ಬಗ್ಗೆ ತುಂಬಾ ಡಿಫ್ರೆಂಟ್ ಡ್ರೆಸ್ ಗಳನ್ನ ಹಾಕೊಳ್ಳೋದು, ನನಗೆ ವಾಚ್ ಅಂದ್ರೆ ತುಂಬಾ ಇಷ್ಟ, ಲಿಪ್ಸ್ಟಿಕ್ ಅಂದ್ರೆ ತುಂಬಾ ಇಷ್ಟ. ಸೊ ನಾನ್ ತುಂಬಾ ಪ್ಯಾಷನೆಟಿಕ್, ನಾನು ತುಂಬಾ ಅಂದ್ರೆ ಬಹಳ ಇಷ್ಟ ನನಗೆ. ನಮ್ಮ ಮಮ್ಮಿ ಫ್ಯಾಮಿಲಿಯಿಂದ ಎಲ್ಲರೂ ಸ್ವಲ್ಪ ಹೊರಗಡೆನೆ ಇದ್ದಿದ್ರಿಂದ ಪ್ರತಿ ಸಲ ಯಾರೇ ಬರುವಾಗ್ಲೂ ನನ್ಗೆ ನಮ್ಮ ಆಂಟಿಯವರು ಒಳ್ಳೊಳ್ಳೆ ಸ್ಯಾಂಡಲ್ಸ್, ಆಮೇಲೆ ವಾಚಸ್, ಆಮೇಲೆ ಡ್ರೆಸ್ಸಸ್ ಇದನ್ನೆಲ್ಲ ನನ್ಗೆ ಹಾಕಿ ನೋಡ್ಲಿಕ್ಕೆ ಖುಷಿ ಪಡ್ತಾ ಇದ್ರು. ಯಾಕಂದ್ರೆ ನಾನು ಸ್ವಲ್ಪ ಅವಾಗಿಂದನೂ ನಾನು ಸ್ವಲ್ಪ ಚಬ್ಬಿ ಹೆಲ್ದಿ ನಾನು. ಸೊ ಹಂಗಾಗಿ ನನ್ನ ಮುದ್ದು ಮಾತು ಅವ್ರಿಗೆ ಬಹಳ ಇಷ್ಟ ಆಗ್ತಿತ್ತು. ಹಾಗೆ ನಾನ್ ಸ್ವಲ್ಪ ಆ ಚಿಕ್ಕಕ್ಕಿಂದನೂ ನನ್ನ ಹವ್ಯಾಸ ಮತ್ತೆ ಈಗ ನನ್ನ ವೃತ್ತಿ ಜೀವನ ಕೂಡ ನಾನೊಬ್ಬ ಮೇಕಪ್ ಆರ್ಟಿಸ್ಟ್. ಸೊ ಫ್ಯಾಷನ್ ಡಿಸೈನಿಂಗ್ ನನ್ನ ವೃತ್ತಿ ಹವ್ಯಾಸ ಕೂಡ. ಸೊ ಇವಾಗ ಅಗ್ರಿಕಲ್ಚರ್ ಜೊತೆಲ್ಲೇ. ಆಮೇಲೆ ನಾನು ವಿದೇಶದಲ್ಲಿ ಒಂದು 6 ವರ್ಷ ನಾನು ಕೆಲಸ ಮಾಡಿದೆ. ಒಳ್ಳೆ ಹೇರ್ ಸ್ಟೈಲಿಸ್ಟ್. ನನಗೆ ಅಲ್ಲಿ ಒಳ್ಳೊಳ್ಳೆ ಇಂಟರ್ನ್ಯಾಷನಲ್ ಫಿಲ್ಮ್ ಆಕ್ಟ್ರೆಸಸ್ ಯಯಾಲಿ ಅಂತ ಒಬ್ರು ಇದ್ದಾರೆ, ಅವ್ರ ಜೊತೆ ನಾನು ವರ್ಕ್ ಮಾಡಿದೆ. ಅವಾಗ ನನಗೆ ಬಹಳಷ್ಟು ಒಂದಿಷ್ಟು ಅನುಭವಗಳು ಸಿಕ್ತು. ಆಮೇಲೆ ನೈಲ್ ಆರ್ಟಿಸ್ಟ್ ಮಾಯಾ ಅಂತ ಹೇಳ್ಬಿಟ್ಟು ಅವ್ರ ಜೊತೆಗೆ ನಾನು ವರ್ಕ್ ಮಾಡಿದೆ. ಎದ್ನಾ ಬಲಾಸ್ ಅಂತ ಹೇಳ್ಬಿಟ್ಟು ಈಗ್ಲೂ ಕೂಡ ನನ್ನ ಫೇಸ್ಬುಕ್ ಫ್ರೆಂಡ್ ಅವರು. ಅವ್ರ ಜೊತೆಗೂ ಕೂಡ ನಾನು ಇಂಡಸ್ಟ್ರಿಯಲ್ ಸರ್ವಿಸ್ ಕೊಟ್ಟೆ. ರೊನೇನ್ ಅಂತ ಹೇಳ್ಬಿಟ್ಟು ಅವ್ರು ಕೂಡ ಜೋರ್ಡಾನ್ ಏರ್ಲೈನ್ಸ್ ಅವರ ಮಾಲೀಕರು. ಸೊ ಅವ್ರ ಜೊತೆ ಕೂಡ ಅವರ ಇದ್ರಲ್ಲಿ ಯಾವುದು ಇಂಡಸ್ಟ್ರಿಯಲ್ಲಿ, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅವರು ಇದ್ದಿದ್ರಿಂದ, ನಾನು ಕೂಡ ಅಲ್ಲಿ ಇದ್ದಿದ್ರಿಂದ ನನ್ಗೆ ಒಂದಿಷ್ಟು ಕಲೀಲಿಕ್ಕೆ ಸಿಕ್ತು, ಒಳ್ಳೆ ಅನುಭವಗಳು ಸಿಕ್ತು. ಆ ಅನುಭವಗಳೇ ನನಗೆ ಇಲ್ಲಿ
ನನ್ನ ವೃತ್ತಿಯಾಗಿ ನಾನು ತಗೊಳ್ತಾ ಬಂದೆ, ಸ್ವಲ್ಪ ಅಡ್ವಾನ್ಸ್ ಆಗಿ. ಮತ್ತೆ ಇದಿಷ್ಟೇ ಸಾಲೋದಿಲ್ಲ, ಇನ್ನು ಅಡ್ವಾನ್ಸ್ ಥೆರಪಿಗಳು ಏನೇನು ಹೊಸದಾಗಿ ಬರ್ತವೆ ಅದನ್ನ ಅವಾಗ ಸೆಮಿನಾರ್ಗಳನ್ನ ಅಟೆಂಡ್ ಮಾಡೋದ್ರ ಮುಖಾಂತರ ನಾನು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ತಾ ಇರ್ತೀನಿ. ಬಟ್ ಈ ಸೋಷಿಯಲ್ ವರ್ಕ್ ಮತ್ತೆ ಒಂದಿಷ್ಟು ನೀವು ಹೇಳ್ದಂಗೆ ಕಾಂಟ್ರವರ್ಸಿಗಳು ಜಾಸ್ತಿ ಆಗ್ತಾ ಇದೆ ನಿಮ್ದು, ಅದ್ರಲ್ಲೇ ಜಾಸ್ತಿ ನೀವು ಕಾಣಿಸ್ತಾ ಇದ್ದೀರಾ ಅಂತ ಹೇಳಿದ್ರಲ್ಲ. ನಮ್ದು ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಇಷ್ಟೆಲ್ಲಾ ವಿಚಾರದಲ್ಲಿ ಇದ್ದವರು ನೀವು ಕಾಂಟ್ರವರ್ಸಿಯಲ್ಲಿ ಹೇಗ್ ಸಿಲ್ಕೊಂಡ್ರಿ? ಆಕ್ಚುಲಿ ಇದು ಸ್ಟಾರ್ಟ್ ಆಗಿದ್ದು ನನ್ನ ವೃತ್ತಿ ಜೀವನದಿಂದನೇ. ನನ್ನ ಹತ್ರ ಏನು ಮೇಕಪ್ ಆರ್ಟಿಸ್ಟ್ ಮತ್ತೆ ಪಾರ್ಲರ್ ಕೋರ್ಸ್ ಕಲೀಲಿಕ್ಕೆ ಅಂತ ಒಬ್ಳು ಲೇಡಿ ಬರ್ತಾಳೆ ನನ್ನ ಹತ್ರ. ಸೊ ಆಕೆಗೆ ಏನಂದ್ರೆ ಅವಳು ಗಂಡನಿಂದ ದೌರ್ಜನ್ಯ ಆಗ್ತಾ ಇದೆ, ನಾನು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತೀನಿ ಅಂತಾನೆ ನನ್ನ ಹತ್ರ ಕೇಳ್ಕೊಂಡ್ ಬಂದಾಗ ಆಕೆಗೂ ನಾನು ತುಂಬಾ ಹೇಳ್ತೀನಿ, ಗಂಡನು ಒಳ್ಳೆ ಕೆಲಸದಲ್ಲಿ ಇರುವಾಗ ಅನಿವಾರ್ಯತೆ ಅನ್ನೋದೇನು ಇಲ್ಲ, ಮಾಡ್ಕೊಂಡು ಹೋಗ್ಬೋದು. ಆದ್ರೆ ನಿನ್ನ ಕಾಂಪ್ಲಿಕೇಶನ್ ಮಾಡ್ಕೊಂಡು ಇಲ್ಲಿ ಬರ್ಬೇಡ, ನಿನಗೇನಾದ್ರೂ ಒಳ್ಳೇದಾಗುತ್ತೆ ಅನ್ನಂಗಿದ್ರೆ ನೀನ್ ಕಲಿ, ಹವ್ಯಾಸವಾಗಿ ಅದನ್ನ ಹಿಡ್ಕೊ. ಅದೇ ವೃತ್ತಿಯಾಗಿ ಇದನ್ನ ನೀನು ತಗೊಂಡ್ ಹೋಗೋದಾದ್ರೆ ನಿನ್ನ ಹಸ್ಬೆಂಡ್ ಪರ್ಮಿಷನ್ ತಗೊಂಡೇ ಬಾ ಅಂತ ನಾನು ಹೇಳ್ತೀನಿ ಅವಳಿಗೆ. ಸೊ ಅಲ್ಲಿಂದ ನನ್ನ ಈ ಫೈಟಿಂಗ್ ಕಾಂಟ್ರವರ್ಸಿ ಸ್ಟಾರ್ಟ್ ಆಗಕ್ಕೆ ಮೇನ್ ರೀಸನ್ ಅಲ್ಲಿಂದ. ಎಸ್. ಆನಂತರ ನೀವು ಈ ತರ ಕಾಂಟ್ರವರ್ಸಿ, ಈ ಸಮಾಜ ಸೇವೆ ಮಾಡ್ಬೇಕನ್ನ ನಿಮ್ಗೆ ಉದ್ದೇಶ ಯಾವಾಗಿಂದ ಬಂತು? ಆಕ್ಚುಲಿ ಸಮಾಜ ಸೇವೆ ಅಂತ ನಾನು ಅದನ್ನ ಹೇಳ್ಕೊಳಕ್ ಇಷ್ಟಪಡಲ್ಲ. ಇದ್ರಲ್ಲಿ ನನ್ನ ಬಾಲ್ಯದ ಜೀವನನ ನಾನು ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನನ್ನ ತಂದೆ ಬಂದ್ಬಿಟ್ಟು ಕೃಷಿಕರು, ಆಯ್ತಾ. ನನ್ನ ತಾಯಿ ಬಂದ್ಬಿಟ್ಟು ಶಿವಮೊಗ್ಗದಂತ ಡಿಸ್ಟ್ರಿಕ್ಟ್ ಪ್ಲೇಸ್ ಇಂದ, ಅಂದ್ರೆ ಅವರು ಬಂದಿದ್ದು ಕುಗ್ರಾಮದಿಂದನೇ. ಬಟ್ ಆದ್ರೆ ನನ್ನ ಮಮ್ಮಿದು ಫ್ಯಾಮಿಲಿ ಇದೆ ಅಲ್ವಾ, ಅವರು ಸ್ವಲ್ಪ ವೆಲ್ ಎಜುಕೇಟೆಡ್, ಮತ್ತೆ ಎಲ್ಲರೂ ಕೂಡ ಹೊರಗಡೆ ವೃತ್ತಿ ಜೀವನವನ್ನ ನಡೆಸ್ತಾ ಇದ್ದಿದ್ರಿಂದ ಸ್ವಲ್ಪ ಮಾಡರ್ನ್ ಲೈಫ್ ಆ ತರದನ್ನ ಅವರು ಇಷ್ಟಪಡ್ತಾ, ಅಂದ್ರೆ ನಾನು ಅದನ್ನ ಅವ್ರನ್ನ ಫಾಲೋ ಮಾಡ್ತಾ ಇದ್ದೆ, ನನ್ನ ಮಮ್ಮಿ ಫ್ಯಾಮಿಲಿನ ಫಾಲೋ ಮಾಡ್ತಾ ಇದ್ದೆ. ಸೊ ಅಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ನಾವಿದ್ದು ಹೊಸನಗರ, ಇದು ಹೇಳಿ ಕೇಳಿ ಕುಗ್ರಾಮ. ಆಗ ನಾನಿವಾಗ 40+, ಓಕೆ. ಸೊ 40 years ಬ್ಯಾಕ್ ಅವಾಗ ನನ್ನ ತಂದೆ ಒಬ್ಬ ಇಲ್ಲಿ ಒಳ್ಳೆ ಕೃಷಿಕರು, ತುಂಬಾ ಒಳ್ಳೆ ಹೆಸರು ಮಾಡದಂತವ್ರು. ನಾವು ಕ್ರಿಶ್ಚಿಯನ್ ಕಮ್ಯುನಿಟಿಯಿಂದ ಬಂದಂತವ್ರು. ಅವಾಗ ಇಲ್ಲಿ ಸ್ವಲ್ಪ ಜನಸಂಖ್ಯೆ ಕೂಡ ತುಂಬಾ ಕಡಿಮೆ, ಅದರಲ್ಲೂ ಕ್ರಿಶ್ಚಿಯನ್ ಜನ ಇರೋದೇ ತುಂಬಾ ಕಡಿಮೆ. ಅದು ಕ್ರಿಶ್ಚಿಯಾನಿಟಿ ಅಂತ ಹೇಳಿ ಬಂದಾಗ ನಾನು ತುಂಬಾ ಸಲ ಕೆಲವು ಮೀಡಿಯಾದಲ್ಲೆಲ್ಲ ನಾನು ನೋಡ್ತಾ ಇರ್ತೀನಿ, ಅದ್ರಲ್ಲಿ ಏನು ಗೋಧಿ ಇದು ಎಂತ ಊಟಕ್ಕೋಸ್ಕರ ಅಥವಾ ಇನ್ನೊಂದೇನೋ ಕೊಟ್ಬಿಟ್ಟು ಮತಾಂತರ ಮಾಡೋ ಅಂತವ್ರು, ಇಂಥದನ್ನೆಲ್ಲ ನಾನು ಕೇಳ್ತಾ ಬಂದಿದ್ದೀನಿ. ಯಾವಾಗಂದ್ರೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಸ್ವಲ್ಪ ಜಾಸ್ತಿ ಆದ್ಮೇಲೆ. ಬಟ್ ಆದ್ರೆ ನಾನ್ ಬೆಳಿವಾಗ ನಮ್ಮೂರ್ನಲ್ಲಿ ಒಂದು ಕಾನ್ವೆಂಟ್, ಒಳ್ಳೆ ಸ್ಕೂಲ್ ಅನ್ನೋದಿರ್ಲಿಲ್ಲ. ನಾನು ಓದಿದ್ದು ಕೂಡ ಸರ್ಕಾರಿ ಶಾಲೆಯಲ್ಲಿ, ಆದ್ರೆ ನನ್ನ ಕೊನೆ ತಮ್ಮನಿಗೆ ಕಾನ್ವೆಂಟ್ ಸಿಕ್ತು. ಕಾನ್ವೆಂಟ್ಗೆ ನಮ್ಮ ಸಿಸ್ಟರ್ಸ್ ಬರುವಾಗ ನಮ್ಮ ಹೊಸನಗರದಲ್ಲೂ ಅಷ್ಟೊಂದು ಒಳ್ಳೆ ಡಾಕ್ಟರ್ಸ್ ಗಳು ಬಂದು ಹೋಗ್ತಾ ಇದ್ರು, ಒಳ್ಳೊಳ್ಳೆ ಡಾಕ್ಟರ್ಸ್ ಬಂದು ಹೋಗಿದ್ದಾರೆ ಇಲ್ಲಿ, ಆಯ್ತಾ. ಆದ್ರೆ ನಮಗೊಂದು ಒಳ್ಳೆ ಸರ್ವಿಸ್ ಸ್ಟಾರ್ಟ್ ಆಗಿದ್ದು ಹೋಲಿ ರೆಡಿಮರ್ ಕಾನ್ವೆಂಟ್ ಸ್ಟಾರ್ಟ್ ಆದ ನಂತರ. ಎಜುಕೇಶನ್ ಆಗಿರ್ಬೋದು, ಆಮೇಲೆ ಮಕ್ಕಳದ್ದು ಗ್ರೋತ್, ಸ್ಪೋರ್ಟ್ಸ್, ಹೇಳ್ಬೇಕು ಅಂತಂದ್ರೆ ಇಂಗ್ಲಿಷ್. ಸೊ ಇದನ್ನೆಲ್ಲ ನಮ್ಗೆ ಅವರು ಹೇಳ್ಕೊಡ್ತಾ ಇದ್ರು. ಆಮೇಲೆ ಅಲ್ಲಿಗೆ ಆ ಕಾನ್ವೆಂಟ್ಗೆ ವಿಸಿಟ್ ಮಾಡಕ್ ಬಂದವರು, ನಾನು ತುಂಬಾ ಶ್ರದ್ಧೆಯಿಂದ ಚರ್ಚ್ಗೆ ಹೋಗ್ತಾ ಇದ್ದೆ. ನನಗೆ ಹಾಡು ತುಂಬಾ ಇಷ್ಟ, ಆಮೇಲೆ ದೇವ್ರ ಭಕ್ತಿ, ನನಗೆ ಬಹಳ ದೇವ್ರ ಭಕ್ತಿ. ನಾನು ತೋರ್ಸ್ಕೊಳಲ್ಲ ಅಷ್ಟೇ ಹೊರಗಡೆ, ಬಟ್ ನನ್ನ ಇನ್ನರ್ ಸೋಲ್ ಇದೆಯಲ್ಲ, ತುಂಬಾ ಆಧ್ಯಾತ್ಮಿಕವಾಗಿ ನಾನು ಬಹಳ ಇನ್ವಾಲ್ವ್ಮೆಂಟ್ ಇದೆ ನಂದು. ಸೊ ನನಗೆ ಸಿಸ್ಟರ್ಸ್ದು ಮತ್ತೆ ಫಾದರ್ಸ್ ಪಾತ್ರ ತುಂಬಾ ದೊಡ್ಡದು. ನಾನಿಲ್ಲಿ ಫಾದರ್ ಗ್ರೆಗೋರಿ ವಾಸ್ ಅವರನ್ನ ನೆನಪಿಸ್ಕೊಳಕ್ ಇಷ್ಟಪಡ್ತೀನಿ. ಆಮೇಲೆ ಸಿಸ್ಟರ್ ರೋಸ್ ರೀತಾ ಅಂತ ಒಬ್ರು ನಮ್ ಸಿಸ್ಟರ್ ಸುಪೀರಿಯರ್ ಅವ್ರನ್ನು ನಾನು ಇಲ್ಲಿ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಗೆ ಅವಾಗ ಹಂಚಿನ ಮನೆ, ಅದ್ರ ಹಿಂದೆ ಫುಲ್ಲು ದನ ಸಾಕಿದ್ರಿಂದ ನಮ್ದು ಹುಲ್ಲಿನ ಇದನ್ನ ಗೊಡವೆನ ಇಟ್ಟಿರ್ತೀವಿ. ದೀಪಾವಳಿ ಹಬ್ಬದ ಟೈಮಲ್ಲಿ ನಮ್ಮ ಮನೆಗೆ ಬೆಂಕಿ ಬಿದ್ಬಿಡತ್ತೆ. ಅಂದ್ರೆ ಆ ಕೊಟ್ಟಿಗೆಯಲ್ಲಿ ನಾವು ಇದನ್ನ ಹಸುಗಳೆಲ್ಲ ಹೊರಗೆ ಮೇಯ್ಲಿಕ್ ಬಿಟ್ಟಿರ್ತೀವಿ. ನಮ್ಮ ಮನೆ ಫ್ರಂಟ್ ಅಲ್ಲಿ 2 ರೂಮ್, ನಮ್ದು ಪುಟ್ಟದೊಂದು ಮನೆ, ಅದ್ರ ಹಿಂದೆ ಫುಲ್ಲು ಹುಲ್ಲಿನ ಇದು ಮುಚ್ಚಿಗೆ, ಮೇಲ್ಗಡೆ ಫುಲ್ಲು ಹುಲ್ಲು ಇರತ್ತೆ. ಸೊ ಅಲ್ಲಿ ಏನಾಗುತ್ತೆ, ಬೈ ಮಿಸ್ಟೇಕ್ಲಿ ನನ್ನ ತಮ್ಮ ಕೂಡ ತುಂಬಾ ಚಿಕ್ಕವನು, ಅವನಿಗೇನಂದ್ರೆ ಆ ಕಿಡಿ ಹಾರ ಒಂದು ಇದನ್ನ ನೋಡೋ ಇದು ಅವನ್ಗೆ. ಸೊ ಅವನೇನ್ ಮಾಡ್ತಾನೆ, ಅದನ್ನ ನಾನು ಕೂಡ ಇಲ್ಲ ಮನೇಲಿ, ನಾನು ಶಿವಮೊಗ್ಗದಲ್ಲಿದ್ದೆ ಅವಾಗ, ಅಜ್ಜಿ ಮನೇಲಿದ್ದೆ. ಸೊ ಅವನೇನೋ ಜಸ್ಟ್ ಇದನ್ನ ಒಂದು ಕಟ್ಟಿಗೆನ ತಗೊಂಡು ಹಿಂಗೆ ಕಲ್ಲಿಗೆ ಹೊಡಿತಾನೆ, ಅದು ಹಾಗೆ ಆಗತ್ತೆ. ಅದು ಬೈ ಮಿಸ್ಟೇಕ್ಲಿ, ಅವನು ಕೂಡ ಪುಟ್ಟು ಹುಡುಗ ಅವನು. ಸೊ ಹಂಗಾಗಿರತ್ತೆ. ಆ ಒಂದು ಕೆಲವು ಟೈಮ್ ನಂತರ ತುಂಬಾ ದಟ್ಟವಾದ ಹೊಗೆ ಆವರಿಸ್ಕೊಂಡು ನಮ್ಮನೆಗೆ ಅವಾಗ ನಮ್ಮನೆ ಸಮೇತ ಕೊಟ್ಟಿಗೆ ಎಲ್ಲ ಹುಲ್ಲಲ್ಲಿ ಸುಟ್ಟು ಹೋಗುತ್ತೆ. ಆ ಮೂಮೆಂಟ್ ಅಲ್ಲಿ
ನಮ್ದು ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದು ಕೂಡ ಡಿವೈಡ್ ಆಗ್ಬಿಟ್ಟು ಎಲ್ಲರೂ ಡಿಫ್ರೆಂಟ್ ಆಗಿ ಮನೆಗಳನ್ನು ಕಟ್ಕೊಂಡಿರ್ತಾರೆ. ಕಷ್ಟದ ಸಮಯ ಆವಾಗ. ಆ ಟೈಮಲ್ಲಿ ನಮಗೆ ಮನೆ ಕಟ್ಟಕ್ಕಾಗಿರ್ಬೋದು, ಆಮೇಲೆ ನಮ್ಮ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ನಮ್ಮ ಬಟ್ಟೆ ಬರೆ ಆಗಿರ್ಬೋದು, ಅದನ್ನೆಲ್ಲ ಕೊಟ್ಟಂತವ್ರು ಸಿಸ್ಟರ್ ಸುಪೀರಿಯರ್. ಇವತ್ತು ಫಸ್ಟ್ ಟೈಮ್ ನನ್ಗೆ ಇಂಟರ್ವ್ಯೂ ಸಿಕ್ಕಿರೋದಕ್ಕೂ ನನ್ಗೆ ಇದಕ್ಕೊಂದು ಅಪರ್ಚುನಿಟಿ. ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಸೊ ಇದ್ರ ಮೂಲಕ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಫಾದರ್ ಗ್ರೆಗೋರಿ ವಾಸ್ ಇವತ್ತು ಇಲ್ಲ, ಸಿಸ್ಟರ್ ಸುಪೀರಿಯರ್ ಇವತ್ತು ಮ್ಯಾಂಗ್ಳೂರಲ್ಲಿ ಇದ್ದಾರೆ. ಸೊ ಅವರ ಫೇವರ್ ಇಂದಾನೆ ನಾವಿವತ್ತು ಒಂದು ಒಳ್ಳೆ ಏನು ಸಂಸ್ಕೃತಿ, ನಮ್ಮ ಸಂಸ್ಕೃತಿ ಅಂತಾನೆ ಹೇಳ್ಬೋದು, ಅದನ್ನ ನಾವು ಕಲ್ತಿದೀವಿ. ಆಮೇಲೆ ನೀವ್ ಹೇಳಿದ್ರಿ ಸೇವೆ ಅನ್ನೋದು ಅವರಿಂದಾನೇ ನಾನು ಕಲ್ತಿರೋದು. ಯಾಕೆಂದ್ರೆ ನಮಗೆ ನಮ್ಮ ಆಂಟಿ ಅಂದ್ರೆ ನಮ್ಮ ಮಮ್ಮಿದು ಫ್ಯಾಮಿಲಿಯಿಂದ, ನಮ್ಮ ಡ್ಯಾಡಿ ಫ್ಯಾಮಿಲಿ ಕೂಡ ತುಂಬಾ ಹೆಲ್ಪ್ಫುಲ್ ನಮಗೆ. ಸೊ ಅವ್ರು ಕೊಟ್ಟಂತಹ ಬಟ್ಟೆಗಳು, ಅವ್ರು ಕೊಟ್ಟಂತಹ ಬ್ಯಾಗು, ಅವ್ರು ಕೊಟ್ಟಂತಹ ಚಪ್ಪಲಿಗಳು, ಅವ್ರು ಕೊಟ್ಟಂತಹ ಸಪೋರ್ಟ್, ಇದು ಎಲ್ಲದೂ ಕೂಡ ನಮ್ಗೆ ಹೆಲ್ಪ್ಫುಲ್. ಇದನ್ನೆಲ್ಲ ನಾವು ತಗೊಂಡ್ವಿ. ಅದು ನಮ್ಗೆ ತುಂಬಾ ಅಂದ್ರೆ ದಟ್ಟವಾಗಿ, ಅಂದ್ರೆ ಅದು ಬೇರೂರ್ ಬಿಟ್ಟಿದೆ. ಅದು ಹೇಗೆ ಅಂತಂದ್ರೆ, ಇಲ್ದೆ ಇದ್ದಾಗ ನೀವು ಒಬ್ಬ ಹಸುವೆ ಇದ್ದವನಿಗೆ ನೀವು ಊಟ ಕೊಟ್ಟು ನೋಡಿ, ಅವನಿಗೆ ಅದ್ರ ಬೆಲೆ ಗೊತ್ತಿರುತ್ತೆ ಅಂತಾರಲ್ಲ, ಹಂಗೆ ನಮ್ಮ ಹತ್ರ ಇಲ್ದೇ ಇರೋಂತ ಟೈಮಲ್ಲಿ ನಮಗೆ ಅದು ಸಿಕ್ಕಿದಾಗ ನಮಗೆ ಅದ್ರ ವ್ಯಾಲ್ಯೂ ತುಂಬಾ ಚೆನ್ನಾಗ್ ಗೊತ್ತು. ನಾನು ಯಾವತ್ತು ಬೇಸ್ ಮರ್ತಿಲ್ಲ. ಇದ್ರ ಮುಖಾಂತರ ನಾನು ಅದನ್ನೇ ಹೇಳಕ್ ಇಷ್ಟಪಡ್ತಿದ್ದೀನಿ. ಯಾಕೆಂದ್ರೆ ಚಿಕ್ಕಕ್ಕಿಂದನು ನಾವು ಸಮಾಜ ಸೇವೆ ಮಾಡ್ಬೇಕು ಅಂತ ನಾವು ಹುಟ್ಲಿಲ್ಲ. ಸಮಾಜ ಸೇವೆ ಮಾಡ್ಲಿಕ್ಕೆ ನನಗೆ ರಾಜಕೀಯದ ಇಂಟ್ರೆಸ್ಟ್ ಇಲ್ಲ. ನಾನು ಯಾವ್ದು ಎಲೆಕ್ಷನ್ ನಿಲ್ಬೇಕು ಅಥವಾ ಯಾರನ್ನು ಇಂಪ್ರೆಸ್ ಮಾಡ್ಬೇಕು ಅದೆಲ್ಲ ನನ್ಗಿಲ್ಲ. ನನಗೇನು ಅಂದ್ರೆ, ನಮಗೆ ಚಿಕ್ಕಕ್ಕಿರುವಾಗ ನಮಗ್ ಸಹಾಯ ಮಾಡಿದಂತವ್ರು, ಅವ್ರನ್ನ ನಾನು ನೆನಪಲ್ಲಿ ಇಟ್ಕೊಂಡು ನಾವು ಅವ್ರಿಗೆ ಎಷ್ಟು ಥ್ಯಾಂಕ್ಫುಲ್ ಆಗಿರ್ತೀವಿ, ಹಂಗೆ ನಮ್ಗಿಂತ ಕೆಳಮಟ್ಟದಲ್ಲಿ ಇರೋಂಥವ್ರಿಗೆ ನಾವೇನಾದ್ರೂ ಒಂದ್ ಕೊಟ್ಟಾಗ ಅವರು ಥ್ಯಾಂಕ್ಫುಲ್ ಆಗಿರ್ತಾರೆ. ಅವರು ಇನ್ನೊಂದ್ 4 ಜನಕ್ ಮಾಡ್ತಾರೆ ಅನ್ನೋ ಉದ್ದೇಶ ಇದೆ. ಬಿಟ್ರೆ ಸಮಾಜ ಸೇವೆ, ಸಾಮಾಜಿಕ ಕಾರ್ಯಕರ್ತೆ, ಆತನ ಮನಸ್ಥಿತಿ ಆಗಿರ್ಬೋದು, ಅವನ ಮಾನಸಿಕ ಆರೋಗ್ಯ ಆಗಿರ್ಬೋದು, ಅದು ಸರಿ ಇರಲ್ಲ. ಅದು ಸರಿ ಇರಲ್ಲ ಅಂತ ನಾನು ಅವನಿಗೆ ಬಿಡಿ ಚಂದ್ರು ಅಂತಾನೆ ಕರಿತಾ ಇದ್ರು. ಅದು ಇನ್ಸಿಡೆಂಟ್ ಕೂಡ ನಾನು ಫೇಸ್ಬುಕ್ ಅಲ್ಲಿ ನಾನು ಬರ್ಕೊಂಡಿದೀನಿ. ಅವನ ಬರ್ಡೇ ಮಾಡ್ಬೇಕು ಅಂತ ನನ್ನ ಮನ್ಸಿಗೆ ಬಂದಿದ್ದೆ ನನ್ನ ತಾಯಿ ಕಡೆಯಿಂದ. ನನ್ನ ತಾಯಿ ಬರ್ಡೇ ಮಾಡ್ಬೇಕು ಅಂತ ನಾನು ಏನ್ ಪ್ರಿಪೇರ್ ಮಾಡ್ತೀನಿ, ಅವಾಗ ನಮ್ ತಾಯಿ ಹೇಳ್ತಾರೆ, ಎಲ್ಲ ವೇಸ್ಟ್ ಇದು, ಬರ್ಡೇ ಅನ್ನೋದೇ ವೇಸ್ಟ್ ಆಯ್ತಾ. ಬರ್ಡೇ ಅನ್ನೋದು ಒಂದು ಸಾಧನೆಯಲ್ಲಿ ನಾವು ತೋರಿಸ್ಬೇಕು. ಅದನ್ನ ವಿಜೃಂಭಣೆಯಿಂದ ಕೇಕ್ ಕಟ್ ಮಾಡಿ ಆಚರಿಸಿ ಅದರಿಂದ ಏನು ಇಲ್ಲ. ಹುಟ್ಟು ಅನ್ನೋದು ಎಲ್ಲಾ ಮನುಷ್ಯನಿಗೂ ಬರುತ್ತೆ ಆಯ್ತಾ. ಆ ಹುಟ್ಟು ಸಾವಿನ ಮಧ್ಯದಲ್ಲಿ ಬರುವಂತ ಜೀವನ ಇದೆಲ್ಲ, ಅದ್ ಹೆಂಗಿರುತ್ತೆ ಅನ್ನೋದ್ರ ಮೇಲೆ ಜೀವನ ನಿರ್ಧಾರ ಆಗೋದು. ಈ ಕೇಕ್ ಕಟ್ಟಿಂಗ್ ಎಲ್ಲ ನಾನು ಇಷ್ಟನೂ ಪಡಲ್ಲ, ನೀನ್ ಇದನ್ನೆಲ್ಲ ನೀನು ಮಾಡ್ಬೇಡ ಅಂತ ನಮ್ ತಾಯಿ ಹೇಳ್ತಾರೆ. ಸೊ ಅವಾಗ ನನಗೆ ಸ್ವಲ್ಪ ಕಸಿವಿಸಿ ಅನ್ನಿಸ್ತು ನನಗೆ, ಇದೇನು ನಮ್ ತಾಯಿ ಬರ್ಡೇ ನಾವು ಖುಷಿಯಿಂದ ಮಾಡುವಾಗ ಇವ್ರು ಬೇಡ ಅಂತಾರಲ್ಲ ಅಂತ. ಬಟ್ ಅವ್ರ ಥಾಟ್ ಅದು, ನಾನು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀನಿ. ಮತ್ ಇದೇನಂದ್ರೆ, ಇದನ್ನ ನಾನು ಈ ಕೇಕ್ ನಾನು ಏನ್ ಮಾಡ್ಲಿ ಅನ್ನೋದೊಂದು ಕ್ವೆಶನ್ ಬಂತು ನನಗೆ ಅವತ್ತು. ಸೊ ಅವಾಗ ನಾನು ಯೋಚನೆ ಮಾಡಿದೆ, ಯಾರೂ ಇಲ್ದೇ ಇರೋಂಥವ್ರಿಗೆ ನಾವೊಂದು ಬರ್ಡೇ ಮಾಡೋಣ ಇವತ್ತು. ನಮ್ ತಾಯಿಯ ಹುಟ್ಟಿದ ಹಬ್ಬನ ಒಂದು ಅರ್ಥಪೂರ್ಣವಾಗಿ ಮಾಡ್ಬಿಟ್ಟು ಇನ್ನೊಬ್ಬನಿಗೆ ಒಂದು ಹೊಸ ಹುಟ್ಟನ್ನ ಕೊಡೋ ಅಂತ ಪ್ರಯತ್ನ ಮಾಡೋಣ ಅಂತ ನನ್ಗೆ ಒಂದು ಥಾಟ್ ಬಂತದು. ಅದೇ ದಿನ ಇಮಿಡಿಯೇಟ್ ಆಗಿ ನನ್ಗೊಂದಿಷ್ಟು ಜನ ಫ್ರೆಂಡ್ಸ್, ಒಳ್ಳೆ ನನ್ನ ತರನ ಯೋಚನೆ ಮಾಡೋ ಅಂತ ಒಂದಿಷ್ಟು ಜನ ಫ್ರೆಂಡ್ಸ್ ಇದಾರೆ. ನಕ್ಷತ್ರ ಅಂತ ಹೇಳ್ಬಿಟ್ಟು ನಮ್ದೊಂದು ಟೀಮ್ ಇದೆ, ಚಿಕ್ಕ ಟೀಮ್. ಸೊ ಅದ್ರಲ್ಲಿ ಕೆಲವೇ ಜನ, ಒಂದು 12 ಜನ 13 ಜನ ಇದೀವಿ ಅಷ್ಟೇನೆ ನಾವು. ಸೊ ಅದ್ರಲ್ಲಿ ಕೀರ್ತಿ ಅನ್ನೋರು ಕೂಡ ಇದ್ದಾರೆ, ಅವರ ಫ್ರೆಂಡ್ಸ್ ಒಂದಿಷ್ಟು ಜನ. ಆಮೇಲೆ ದಾಸ ಅಂತ ಕರಿತೀವಿ ನಾವು, ಒಬ್ಬ ಹುಡುಗ ಇದ್ದಾನೆ ಅದ್ರಲ್ಲಿ, ಅವ್ನು ಕೂಡ ರಿಪೋರ್ಟರ್ ಆಗಿದ್ದಾನೆ. ಸೊ ನಾವೊಂದಿಷ್ಟು ಜನ ಟೀಮ್ ತಗೊಂಡ್ಬಿಟ್ಟು, ನನ್ನ ಸ್ನೇಹಿತ ಕೂಡ ಹೌದು. ಸೊ ಈ ತರ ಕೈಂಡ್ ಹಾರ್ಟೆಡ್ ಪರ್ಸನಾಲಿಟೀಸ್ ಒಂದಿಷ್ಟು ಜನ ಸೇರ್ಕೊಂಡ್ಬಿಟ್ಟು ನಾನು ಹೇಳ್ತೀನಿ, ನನ್ನ ಈ ತರ ಇದೆ, ನನ್ಗೆ ಬರ್ತೀರಾ, ಎಷ್ಟು ಒಳ್ಳೆ ಕೆಲಸ ಮಾಡ್ತಿದೀವಿ, ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟು ಹೋಗ್ಬಿಟ್ಟು ಅದನ್ನ ಆತನ ಒಂದು ಬರ್ಡೇ ಮತ್ತೆ ಅವನಿಗೆ 1 ವರ್ಷದ ಸಾಮಗ್ರಿಗಳು, ಬಟ್ಟೆ ಆಗಿರ್ಬೋದು ಅಥವಾ ಅವನ ರೇಷನ್ ಆಗಿರ್ಬೋದು, ಇದನ್ನ ನನ್ನ ಮಂತ್ಲಿ ಚೆಕ್ ಗಳನ್ನ ಅವನಿಗೆ ಅಲ್ಲಿ ಚೆಕ್ ಅನ್ನ ಕೊಟ್ಬಿಟ್ಟು ಅವನ ಬರ್ಡೇನ ಅವ್ನು ಸೆಲೆಬ್ರೇಟ್ ಮಾಡಿ ಅವನಿಗೆ ಬಟ್ಟೆ ಎಲ್ಲ ಇದ್ ಮಾಡ್ತೀವಿ ಹಾಕ್ತಿವಿ. ಬಟ್ ಆತನ ಮನಸ್ಥಿತಿಗೆ ಅವನ ಕಡೆಯಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಅದಕ್ಕೆ ಪಾಪ ಅವನ ರೀತಿಯಲ್ಲೇ ಅವನ ಅದನ್ನ ಸೆಲೆಬ್ರೇಟ್ ಮಾಡ್ತಾನೆ. ಅಲ್ಲಿಂದ ಒಂದು ರೆಕಗ್ನೈಸೇಷನ್ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರದಲ್ಲಿ ನನ್ನ ಮಗಳು ಹುಟ್ಟಿದ್ದ ಹಬ್ಬ, ಅವಳು ಅವಾಗ ಮಂಗಳೂರಿನಲ್ಲಿ ಸ್ಟಡಿ ಮಾಡ್ತಾ ಇರ್ತಾಳೆ. ಸೊ ಅದಾದ ನಂತರದಲ್ಲಿ ನಾವೊಂದು ಬಸ್ ಸ್ಟ್ಯಾಂಡ್, ಕೊಡಚಾದ್ರಿ ಕಾಲೇಜ್ ಹತ್ರ ಇರುವಂತ ಒಂದು ಬಸ್ ಸ್ಟ್ಯಾಂಡಿಗೆ ಸುಣ್ಣ ಬಣ್ಣ ಬಳಿಯೋದ್ರ ಮುಖಾಂತರ ಆ ವ್ಯವಸ್ಥಿತವಾದ ಅಲ್ಲಿ ಒಂದಿಷ್ಟು ಗಲೀಜು, ಬಾಟ್ಲಿಗಳು, ಸ್ಮೋಕ್ ಮಾಡಿದ್ದು, ಆ ಗುಟ್ಕಾ ಪ್ಯಾಕೆಟ್ ಅವೆಲ್ಲ ಬಿದ್ದಿರುತ್ತೆ. ಕರೆಕ್ಟ್ ಆಗಿ ಆ ಮಕ್ಳಿಗೆ ಕುತ್ಕೊಳಕ್ಕಂತ ಆಗಲ್ಲ.
ಸೊ ಈ ಕಾನ್ಸೆಪ್ಟ್ ಯಾಕೆ ಬಂತು ಅಂದ್ರೆ ನನ್ನ ಮಗಳು ಕಾಲೇಜ್ ವಿಕಾಸ್ ಅಂತ ಹೇಳ್ಬಿಟ್ಟು ಆ ಕಾಲೇಜಲ್ಲಿ ಬರ್ಡೇ ಕೇಕ್ ಸೆಲೆಬ್ರೇಷನ್ ಇಲ್ಲ ಅಲ್ಲಿ. ನನ್ ಮಗಳು ನನಗ್ ಬರ್ಬೇಡ ಅಂತಾನೆ ಹೇಳ್ತಾ ಇದ್ಲು ಆ ಕಾಲೇಜ್ಗೆ, ಯಾಕೆಂದ್ರೆ ಅಲ್ಲಿ ಅಷ್ಟು ಸ್ಟ್ರಿಕ್ಟ್. ಹೇಗಂದ್ರೆ ಅವ್ರ ವಿತೌಟ್ ಎನಿ ಅಪಾಯಿಂಟ್ಮೆಂಟ್ ಹೊರಗಡೆನೂ ಬಿಡೋದಿಲ್ಲ ಅಲ್ಲಿ, ಆ ತರದ್ ಕಾಲೇಜ್ ಇದು. ಸೊ ಅಲ್ಲಿ ಅವಳ ಬರ್ಡೇ ಸೆಲೆಬ್ರೇಟ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಅವಳ ಬರ್ಡೇ ನೆನಪಿಗೋಸ್ಕರ ನಾವು ಈ ಕಾನ್ಸೆಪ್ಟ್ ಅನ್ನ ತಗೊಳ್ತೀವಿ. ಇದಾದ ನಂತರದಲ್ಲಿ ನಾವು ಸೇತುವೆ, ಕಳ್ಳಳ ಸೇತುವೆ ಆಗಿರ್ಬೋದು, ಸ್ಕೂಲ್ಗಾಗಿರ್ಬೋದು, ಈ ತರದೆಲ್ಲ ಸಣ್ಣ ಪುಟ್ಟ ನಾವೇ ಎಲ್ಲ ಟೀಮ್ ಮಾಡ್ಕೊಂಡು ಸ್ವಲ್ಪ ದುಡ್ಡೆಲ್ಲರೂ ಹಾಕೊಂಡ್ಬಿಟ್ಟು ನಮ್ಮ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ನಮ್ ತೃಪ್ತಿಗೋಸ್ಕರ, ನಮ್ ಸಂತೋಷಕ್ಕೋಸ್ಕರ. ಬೇರೆ ಯಾವುದೇ ಅಡ್ವರ್ಟೈಸ್ಮೆಂಟ್ ನಾವು ನಿರೀಕ್ಷೆ ಮಾಡ್ಲಿಲ್ಲ, ಬೇರೆ ಏನು ಅಲ್ಲ. ನನ್ನ ಮಗಳೆಲ್ಲೋ ಓದ್ತಾ ಇದ್ದಾಳೆ, ನನ್ನ ತಾಯಿಗೆ ಇದು ಇಷ್ಟ ಇಲ್ಲ, ನಾವೇನೋ ಒಂದ್ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಮಕ್ಳಿಗೆ ಒಳ್ಳೇದಾಗುತ್ತೆ, ಇದಿಷ್ಟೇ ಭಾವನೆ ಬಿಟ್ರೆ ಯಾವ ಅಡ್ವರ್ಟೈಸ್ಮೆಂಟ್ ಇಲ್ಲ. ಈಗ ಸರಿ, ಈಗ ನಿಮ್ ಮೇಲೆ ಇಷ್ಟಕ್ಕೊಂದು ವಿವಾದ ಆಯ್ತು, ನೀವು ಜೈಲಿಗೆ ಕೂಡ ಹೋಗಿ ಬಂದಿರ್ತೀರಿ. ಇವೆಲ್ಲ ಫ್ಯಾಮಿಲಿ ಅವ್ರು ಹೇಗ್ ತಡ್ಕೊಂಡ್ರು? ನಿಮ್ ತಾಯಿಯವರಾಗಿರ್ಬೋದು, ನಿಮ್ಮ ಸ್ನೇಹಿತರಾಗಿರ್ಬೋದು, ಇದನ್ನ ಹೇಗೆ ಎದುರಿಸಿದ್ರು? ಆಕ್ಚುಲಿ ನನಗೆ ಇದ್ರ ಬಗ್ಗೆ ಹೇಳಿದ್ರೆ ನನಗೆ ಅಳುನೇ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ನೋಡಿ, ನಮ್ಮ ಫ್ಯಾಮಿಲಿಯಲ್ಲಿ ತುಂಬಾ ಸಾಫ್ಟ್ ಅಂದ್ರೆ ತುಂಬಾ ಸಾಫ್ಟ್. ಆಮೇಲೆ ನಮ್ದು ಕ್ರಿಶ್ಚಿಯನ್ ಕಮ್ಯುನಿಟಿ ಜನ ಇದಾರಲ್ಲ, ಈ ಕಾಂಟ್ರವರ್ಸಿಗಳಿಂದ ದೂರ. ಕಾಂಟ್ರವರ್ಸಿಗಳಲ್ಲಿ ನಮ್ ಕ್ರಿಶ್ಚಿಯನ್ ಕಮ್ಯುನಿಟಿ ಯಾರು ಇಲ್ಲ. ಯಾವ ಜಾಗದಲ್ಲೂ ನಿಮಗೆ ಎಣಿಕೆ ಕಡಿಮೆ ಅಂತ ಅನ್ಸುತ್ತೆ. ಓಕೆನಾ? ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ನನ್ನ ಹತ್ರ ಕೇಳಿದಾಗ ನಮ್ಮ SI ಅವ್ರು ನನಗೆ ಕೇಳ್ತಾರೆ, ಕ್ರಿಶ್ಚಿಯನ್ ಅವರು ಈ ತರದೆಲ್ಲ ವಿಚಾರಗಳಲ್ಲಿ ಇರಲ್ಲ, ಯಾಕೆ ನಿಮ್ದು ಇಷ್ಟೊಂದು ಕಾಂಟ್ರವರ್ಸಿ ಆಗ್ತಾ ಇದೆ ಅಂತ ನಂಗೆ ಅವ್ರು ಕೇಳಿದ್ರು ನನಗೆ. ಸೊ ಅವಾಗ ನನ್ಗುನು ಅನ್ನಿಸ್ತು, ಸೊ ಹೌದಲ್ವಾ, ಇವ್ರ ಗಮನಕ್ಕೆ ಬಂದಿದೆ ಅಂತ ಅಂದ್ರೆ ನಿಜವಾಗ್ಲೂ ಇದು ಕಾಂಟ್ರವರ್ಸಿ ಅಂತ ನಂಗೆ ಅವತ್ತು ಗೊತ್ತಾಗಿದ್ದು. ಕಾಂಟ್ರವರ್ಸಿ ಅಂತ ಗೊತ್ತಾಗಿದ್ದು ಅವತ್ತು. ಕಾಂಟ್ರವರ್ಸಿ ಅಂತ ಅನ್ಸಿರ್ಲಿಲ್ಲ ಅದು ನನಗೆ. ಅಂದ್ರೆ ನಾನ್ ಸ್ವಲ್ಪ ನೇರ ಸ್ವಭಾವ, ನೇರವಾಗಿ ಮಾತಾಡೋಂತ ಸ್ವಭಾವನ ರೂಢಿಸ್ಕೊಂಡ್ ಬಂದಿರೋ ಅಂತವಳು. ಏನೇ ಇದ್ರು ಕೂಡ ಅಂದ್ರೆ ನೇರವಾಗಿ ಯಾಕೆ ಮಾತಾಡ್ತೀನಿ ಅಂದ್ರೆ, ಏನೇ ಒಂದ್ ಮಿಸ್ಟೇಕ್ಸ್ ಆಗ್ಲಿ, ಇದನ್ನು ನಮ್ ತಾಯಿನೇ ರೀಸನ್. ನಾನು ಇದನ್ನು ನಮ್ ತಾಯಿ ವಿಚಾರವಾಗೇ ಹೇಳ್ತೀನಿ. ನಮ್ ತಾಯಿಗೆ ಏನ್ ಗೊತ್ತಾ, ಇದು ತಪ್ಪು ಅಂತ ಅನ್ಸಿದ್ರೆ ನಮ್ ತಾಯಿ ನೇರವಾಗಿ ನೀನ್ ಮಾಡಿ ತಪ್ಪು ಅಂತ ಹೇಳ್ತಾರೆ.